ಹಾಯ್ ಹಲೋ ನಮಸ್ಕಾರ ಗುರು, ನಾನು ಸಖತ್ತಾಗಿದ್ದೀನಿ. ಅಯ್ಯೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೀವು ನೋಡ್ತಿದ್ರೆ ಇದು ನಮ್ಮ ರೂಮು, ನಮ್ಮ ತಂಬಿ ಮಲಗಿದ್ದಾನೆ, ಇದು ನನ್ನ ಬೆಡ್ಡು. ಎಷ್ಟು ಅಸಹ್ಯವಾಗಿದೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಬಾಯ್ ಸ್ಪೀಚ್ ಅಂದ್ರೆ ಹಂಗೆ ಅಲ್ಲೆಲ್ಲ ನೋಡಬೇಡಿ, ಕಣ್ಣೋಗುತ್ತೆ. ಈಗ ಹಂಗೆ ಮೇಲೆ ಬಂದು ನೋಡಿ ಸಿಕ್ಕಾಪಟ್ಟೆ ಮೋನಲ್ಲಿ ಅದು ಒಂಥರ ಅಟ್ರಾಕ್ಟಿಂಗ್ ಇತ್ತು. ಯಾಕೆ ಅಂದರೆ ಇಲ್ಲೊಬ್ಬ ಲವರ್ ಬಾಯ್, ಅಲ್ಲೊಬ್ಬ ತಿಂಡಿ ಪೋತ ಮೇಲೆಲ್ಲ ಕುತ್ಕೊಂಡು ತಿಂತಿದ್ರು. ಅಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು. ಪಕ್ಕ ಬಿಲ್ಡಿಂಗ್ ನೋಡ್ಬಿಟ್ರು ತಲೆ ತಿರುಗ್ತಿತ್ತು ಸಾಯಂಕಾಲ ಟೈಮಲ್ಲಿ. ಹಂಗಾಗಿ ಒಂದು ನೋಡ್ಬಿಟ್ಟು ಸಾಯಂಕಾಲ ಟೈಮಲ್ಲಿ ಏನಪ್ಪ ಇವ್ನು ನೋಡ್ಬಿಟ್ಟ ಅಂತ ಅನ್ಕೊಂಡ್ಬಿಟ್ರ. ಅದೇನಿಲ್ಲ ಗುರು, ಇಲ್ಲೊಂದು ನೋಡಿ ಹೆಂಗಿದೆ ಅಂದರೆ ಸೈಕ್ ಇದೆ. ಅಲ್ಲೊಂದು ನೋಡ್ತಿದ್ರಲ್ಲ, ಇದು ಬೇಕಾಗಿತ್ತು ಗಂಡು ಮಕ್ಳಿಗೆ. ಗೊತ್ತು ನನಗೆ ಯಾಕೆ ತೋರಿಸ್ತಿದ್ದೀನಿ ಅಂತ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ, ಚಂದ ಇಲ್ಲ ಬರ್ತೀಯಲ್ಲ. ಅದ್ರ ತಕ್ಕನಾಗೆ ಇನ್ನೊಬ್ಬ ಹುಡುಗ ನಿಮಗೆ ತೋರಿಸ್ಬೇಕು. ಅಲ್ಲೊಬ್ನು ಯಾಕೆ ನಿಂತ್ಕೊಂಡಿದ್ರು ಅಂತ ನೀವು ಕೇಳ್ಬೋದು. ಅಲ್ಲಿ ಸ್ವಲ್ಪ ಕಿರಿಕಾಯ್ತು ಗುರು, ಏನೋ ಗೊತ್ತಿಲ್ಲ. ಪಿ ಜಿ ಹತ್ರ ಬಂದು ಯಾರೋ ಗಲಾಟೆ ಮಾಡ್ತಿದ್ರು. ಹಂಗಾಗಿ ಏನೋ ದೊಡ್ಡದಾಗಿ ಕಿರಿಕ್ ಆಯ್ತೈತೆ ಅಂತ ನಾನು ಯೋಚನೆ ಮಾಡಿ ನನ್ನ ತಲೆ ಎಲ್ಲ ಮೊಸರುಗಡ್ಗೆ ಇಟ್ಟೋಗ್ಬಿಡ್ತು. ಅಕ್ಕಪಕ್ಕ ಇವ್ರಂತರೂ ಮಾತಾಡೋದು ನಿಲ್ಲಿಸ್ಲಿಲ್ಲ. ಏನು ಮಾಡ್ತೀಯಾ, ನಾವಂತರೂ ಮಾತಾಡೋದು ನಿಲ್ಸೋಕ್ಕಾಗಲ್ಲಲ್ವ. ಹಂಗಾಗಿ ನೋಡ್ಕೊಂತ ಇವಾಗ ಜಗಳ ಆಡ್ತಾರೆ, ಅವಾಗ ಜಗಳ ಆಡ್ತಾರೆ ಅಂತ ಅಂದ್ಕೊಂಡು ಇದೆ ಇಲ್ಲೊಂದು ಸಮಸ್ಯೆ ತಲೆ ತಿರುಗಿ ಹೋಗ್ಬಿಡ್ತು. ಹಂಗೆ ಸ್ವಲ್ಪ ಏನು ಮಾಡೋದು ಅಂತ ಯೋಚನೆ ಮಾಡಲಿದಾಗ ಬರೀ ಬಿಲ್ಡಿಂಗೇ ನೋಡ್ತಿರ್ಬೇಕಾದ್ರೆ ಏನು ಅನಿಸ್ತು ಅಂದರೆ ಅಲ್ಲೊಬ್ಬ ನಿಂತ್ಕೊಂಡಿದ್ದ. ಅದು ಯಾರು ಅಂತ ಅಂದರೆ ಅಲ್ಲಿ ಬ್ಲಾಕು ಮತ್ತು ವೈಟ್ ಪ್ಯಾಂಟ್ ಹಾಕೊಂಡಿಬ್ರು ನಿಂತ್ಕೊಂಡಿದ್ದಾರೆ ನೋಡಿ. ಪಿ ಜಿ ಅಂತ ಇದೆಯಲ್ಲ, ಅಲ್ಲಿ ಸ್ವಲ್ಪ ಅಕ್ಕಪಕ್ಕನೇ. ಅವ್ರು ಯಾಕೆ ನಿಂತ್ಕೊಂಡಿದ್ರು ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಹಂಗೆ ಒಬ್ಬನು ಓದ್ತಿದ್ದ ನೋಡಿ, ಅಲ್ಲಿ ಬ್ಲಾಕ್ ಶರ್ಟು. ಅದು ಯಾಕೆ ಅಂದರೆ ಹುಡುಗಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಹಾಯ್ ಫ್ರೆಂಡ್ಸ್, ಅದೇ ಬಳೆಯವ್ರು ಬಂದವ್ರೆ. ನನ್ನ ಮೂಗ್ ಮೇಲೆ ಬ್ಲಾಕ್ ಲಿಸ್ಟ್ ಜಾಸ್ತಿ ಇದೆ. ಡೈಲಿ ಇದೆ ಹಣೆ ಬರೋರು, ಇಲ್ಲೇನು ಹೊಸ್ತಲ್ಲ ನಮಗೆ. ಅದನ್ನ ನೋಡಿ ಕಣ್ಣು ಕಳ್ಕೊಂಡ್ಬಿಟ್ಟಿದ್ದೀವಿ. ನೀವು ಯಾರಾದರೂ ಕಣ್ಣು ಕಳ್ಕೊಂಡಿದ್ರೆ ದಾನ ಮಾಡಿ, ಕಣ್ಣು ಕಳ್ಕೊಳಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ಜಾಸ್ತಿ ಏನು ಓವರಾಗಿ ಹೇಳೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿರೋ ಅಂಥದ್ದೇ. ನಾನು ನೋಡೋಕೆ ಚೆನ್ನಾಗೇ ಇದ್ದೀನಿ, ಆದರೂ ಬೇಡ ಅಂತ ನಾನೇ ಬಿಟ್ಬಿಟ್ಟೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೋ ಇಷ್ಟ ಆಗಲಿಲ್ಲ. ಇಷ್ಟ ಆಗೋಕ್ಕೂ ನನಗೆ ಮನಸ್ಸು ಬರಲಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಜೀವಂತವಾಗಿ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು ಪಯಣ ನೋಡ್ತಿದ್ದೆ. ಅಲ್ಲೊಂದು ಇಲ್ಲೊಂದು ವಿಕೆಟ್ಗಳು ಕುಂತ್ಕೊಂಡಿದ್ದು. ಅದಂತೂ ತಲೆಗೆ ಹಾಕೊಂಡಿರೋ ಹೆಡ್ಫೋನ್ ತೆಗಿಲೇ ಇಲ್ಲ. ಇದು ಪಾಗಲ್ ಪ್ರೇಮಿ ಆಗ್ಬಿಡ್ತು. ಅದೇ ದಾರಿ ಬಿಟ್ಬಿಟ್ಟೆ. ನಾನು ರೂಮಲ್ಲಿ ಎಲ್ಲ ನೋಡಿ ಜೀವನ ಏನಿಲ್ಲ ಅಂತ ಅಂದ್ಕೊಂಡು ಫುಲ್ಲು ಬೇಸರ ಆಗ್ಬಿಡ್ತು ಇವತ್ತಿನ ವೀಡಿಯೋ ನನಗೆ ಮಾಡೋಕ್ಕೆ. ಆದರೂ ಹೇಳೋದು ಒಂದೇ ಗುರು, ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅಂತ ಪಕ್ಕ ಕಮೆಂಟ್ ಹಾಕಿ. ಅಷ್ಟೇ ನಿಮ್ಗೆ ಕೇಳ್ಕೊಳೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಡೈಲಿ ನಡೆಯೋವಂಥದ್ದು ಇದು ಬಿಡಿ. ಇದು ಪಿ ಜಿಲಿ ನಡೆಯೋಂಥ ಡೈಲಿ ಕೆಲಸನೂ ಅದು ನಡೀತಿರುತ್ತೆ ಯಾವಾಗಲೂ. ಏನು ಅಂತಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್.